ಬಂದ್ರಾ ಬನ್ನಿ ಫ್ರೆಂಡ್ಸ್, ಇನ್ನೇನು ಸಂಕ್ರಾಂತಿ ಬಂದೇ ಬಿಡ್ತು. ಎಲ್ಲರಿಗೂ ಎಳ್ಳು ಬೆಲ್ಲ ತಯಾರಿಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಮೊದಲು ಒಂದು ಕೊಬ್ಬರಿ ತೆಗೆದುಕೊಂಡ್ಬಿಟ್ಟು ಅದರ ಮೇಲೆ ಕಪ್ಪಿರ್ತಕ್ಕಂತಹ ಭಾಗವನ್ನು ಹೆರ್ಜು ಮನೆಯಿಂದ ನಾವು ಹೆರ್ಜಿ ತೆಗಿಬೇಕು. ಮೇಲ್ಗಡೆ ವಿಡಿಯೋ ಹಾಕಿದ್ದೀನಿ ನೋಡ್ಕೊಳ್ಳಿ. ಆ ರೀತಿ ಮಾಡಿ ನಂತರ ಚಿಕ್ಕದಾಗಿ ಕಟ್ ಮಾಡಿ ಒಣಗಿಸಿ ತಗೊಳ್ಳಿ. ಇವಾಗ ನಾನು 1 ಕಪ್ಪಷ್ಟು ಪುಟಾಣಿಯನ್ನು ಲೈಟಾಗಿ ಹುರಿದಿದ್ದೀನಿ, ಕಪ್ಪಾಗಬಾರ್ದು ಆ ರೀತಿ. 1 ಕಪ್ ಬೆಲ್ಲವನ್ನು ಕಟ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ. 1 ಕಪ್ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. 1 ಕಪ್ಪು ಶೇಂಗಾ ಬೀಜವನ್ನು ಹುರಿದ್ಬಿಟ್ಟು ಕಪ್ ಆಗಬಾರ್ದು ಸಿಪ್ಪೆ ಸುಲ್ಲು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಎಳ್ಳನ್ನು ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಇದೇ ರೀತಿ 1 ಕಪ್ಪಷ್ಟು ನಾನು ಕುಶರೆಳ್ಳು ತೊಗೊಂಡಿದ್ದೀನಿ. ಆಮೇಲೆ ಸ್ವೀಟ್ ಪೆಪ್ಪರ್ಮೆಂಟ್, ಕಲರ್ ಪೆಪ್ಪರ್ಮೆಂಟ್ ಸಿಗ್ತಾವಲ್ಲ, ಅದನ್ನು 1 ಬೌಲನ್ನು ತೊಗೊಂಡಿದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸ್ ಬೇಕಾದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿ ಮತ್ತು ಬೆಲ್ಲವನ್ನು ನಾವು ಒಂದು 2-3 ದಿನ ಮೊದಲೇ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿರಬೇಕು. ಅಂದರೆ ಮಾತ್ರ ತುಂಬ ಚೆನ್ನಾಗಿರ್ತಕ್ಕಂತಹ ಎಳ್ಳು ಬೆಲ್ಲ ರೆಡಿ ಆಗುತ್ತೆ. ಇದನ್ನು ಒಂದು ಕವರ್ಗೆ ಹಾಕಿ ಕೊಟ್ಟುಬಿಟ್ರೆ ನೋಡೋಕ್ಕೂ ತುಂಬ ಅಟ್ರಾಕ್ಟ್ ಆಗಿರುತ್ತೆ, ತಿನ್ನೋಕ್ಕಂತೂ ತುಂಬ ಟೇಸ್ಟ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.